ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಶೇಂಗಾದ ಹೋಳ್ಗೆ ಮಾಡಿ ತೋರಿಸ್ಬೇಕಂತ ಇದ್ದೀನಿ ನೋಡಿರಿ. ಅದಕ್ಕೆ ಬೇಕಾಗಂಥ ಸಾಮಗ್ರಿಗಳೇನೆಂತು ಮತ್ತು ಎಷ್ಟೆಷ್ಟು ಪ್ರಮಾಣಕ್ಕೆ ಬೇಕಂತ ಹೇಳ್ತೀನಿ ನೋಡ್ರಿ. ಇದು ಶೇಂಗಾ ರೀ, ಇದು ಜವಾರಿ ಕಾಳು ಶೇಂಗಾ ರೀ. ಇದು ಒಂದು ಬೌಲ್ನಷ್ಟು ಶೇಂಗಾ ರೀ, ಅಂದ್ರೆ ಅರ್ಧ ಕೆ ಜಿಗಿಂತ ಒಂದು ಮುಷ್ಟಿ ಕಮ್ಮಿ ಐತ್ರಿ. ಅರ್ಧ ಕೆ ಜಿನ ಶೇಂಗಾ ಒಂದು ಮುಷ್ಟಿ ಕಮ್ಮಿ ಐತ್ರಿ. ಆಮೇಲೆ ಅರ್ಧ ಕೆ ಜಿ ಬೆಲ್ಲ, ಇದ್ರೊಳಗೆ ಸ್ವಲ್ಪ ತಗೊಳ್ತೀನಿ. ಇದು ಅರ್ಧ ಕೆ ಜಿ ಬೆಲ್ಲ ಐತೆ ನೋಡ್ರಿ. ನಿಮ್ಗೆ ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿರಂತೆ. ಆಮೇಲೆ ಕಲಸ್ಲಿಕ್ಕೆ ಹಿಟ್ಟು ರೀ, ಅದರಲ್ಲಿ ಫಿಲ್ ಮಾಡಿ ತುಂಬಲಿಕ್ಕೆ ಹಿಟ್ಟು ಬೇಕಾಗುತ್ತೆ ರೀ. ಇದು ಒಂದು ಬೌಲ್ನಷ್ಟು ಇದೆ ನೋಡಿರಿ. ಗೋಧಿ ಹಿಟ್ಟು ರೀ. ನಾನು ಗೋಧಿ ಹಿಟ್ಟು ಒಳಗೆ ಇವತ್ತು ಶೇಂಗಾದ ಹೋಳ್ಗೆ ಮಾಡಿ ತೋರ್ಸಾಕತ್ತೀನಿ ರೀ. ಮೈದಾ ಹಿಟ್ಟು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೇಕು ರೀ, ಮಾಡ್ಕೋಬೇಕ್ರಿ. ಒಂದೊಂದು ರೆಸಿಪಿಗೆ ಅನಿವಾರ್ಯತೆಗೆ ಮೈದಾ ಹಿಟ್ಟು ಬೇಕು ರೀ. ಆದ್ರೆ ಬಟ್ ನಾನು ಇವತ್ತು ನಿಮ್ಗೆ ಶೇಂಗಾದ ಹೋಳ್ಗಿನ ಗೋಧಿ ಹಿಟ್ಟಿನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಲಟ್ಸೋ ಟೈಮ್ನಲ್ಲಿ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ರೀ ನಾನು. ಅಕ್ಕಿ ಹಿಟ್ಟು ಬೇಕಾಗುತ್ತೆ ರೀ ಇಷ್ಟು. ಆಮೇಲೆ ಅದಕ್ಕೆ 2 ಕಾಳು ಲವಂಗ, ಏಲಕ್ಕಿ ರೀ. ಆಮೇಲೆ 2 ಲವಂಗ, ಇದನ್ನು ಕುಟ್ಟಿ ಶೇಂಗಾದ ಹೂರಣ ಮಾಡ್ತೀವಲ್ರಿ, ಆ ಹೂರಣಕ್ಕೆ ಇದು ಬೇಕಾಗುತ್ತೆ ರೀ. ಇದನ್ನು ಪುಡಿ ಹಾಕ್ಬೇಕು ರೀ. ಅದಕ್ಕೆ ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ರೀ ಸ್ಟೆಪ್ ಬೈ ಸ್ಟೆಪ್ ನಿಮಗೀಗ. ಇಷ್ಟು ಬೇಕಾದಂಥ ಸಾಮಗ್ರಿಗಳು. ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಬೇಕಾಗುತ್ತೆ ರೀ. ಇದನ್ನಿಷ್ಟು ಮಾಡ್ಲಿಕ್ಕೆ, ಶೇಂಗಾ ಹೋಳ್ಗೆ ಮಾಡ್ಲಿಕ್ಕೆ ಬೇಕಾಗಂಥ ಇಷ್ಟು ಸಾಮಗ್ರಿಗಳು ನೋಡ್ರಿ ಇವು. ಈಗ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿರಿ. ಶೇಂಗಾ ಕಾಳನ್ನ ಹುರ್ಕೊಳ್ಬೇಕು ನೋಡ್ರಿ. ಇದನ್ನು ತೆಮಿ ಒಳಗೆ ಸಣ್ಣ ಇಟ್ಟು ಹುರ್ಕೊಳ್ರಿ. ಆದಷ್ಟು ಈ ಥರ ಹುರ್ಕೊಬೇಕು ನೋಡ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಹುರ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಕಾಳು ಮಕ್ಕಳಿಗೆ ಚಲೋ ರೀ. ಇದ್ರೊಳಗೆ ಎಣ್ಣಿನ ಅಂಶ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೆಲ್ಲ ಮತ್ತು ಶೇಂಗಾ ತಿನ್ಬೇಕು ರೀ. ದೊಡ್ಡವ್ರು ಆಲ್ಮೋಸ್ಟ್ ಹೇಳ್ತಾರೆ ರೀ, ಕೈಯೊಳಗೆ ಒಂದು 4 ಕಾಳು ಶೇಂಗಾ ಮತ್ತು ಮಕ್ಕಳಿಗೆ ಬೆಲ್ಲ ಕೊಟ್ಬಿಡ್ಬೇಕು ರೀ. ಯಾಕಂದರೆ ಬೆಲ್ಲದೊಳಗೂ ಕಬ್ಬಿಣ ಅಂಶ ಇರುತ್ತೆ. ಇದು ಶೇಂಗಾ ಕಾಳು ಒಂದು ಟೈಪ್ ಬಾದಾಮಿನೇ ಅಂತಾರೆ ರೀ. ಇದಕ್ಕೆ ಸಹ ಬಾದಾಮಿ ಕಾಳು, ಬಡವ್ರದ್ದು ಬಾದಾಮಿ ರೀ ಇವು. ಈಗ ನೋಡ್ರಿ ಕಲರ್ ಚೇಂಜ್ ಆಗತ್ತಿದೆ. ಇದು ಹುರಿತಾ ಎಣ್ಣಿನ ಅಂಶನೂ ಬಿಡುತ್ತೆ. ಇದ್ರೊಳಗೆ ಈ ಥರ ಸಣ್ಣ ಇಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಇಟ್ಟು ನಿಧಾನವಾಗಿ ಹುರಿದ್ರೆ ಈಗ ನೋಡ್ರಿ ಈ ಥರ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರೀ. ಬೆಲ್ಲ ಹಾಕಿ ಅದನ್ನು ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಅಂತ ಹೇಳ್ಬೇಕು. ನಿಧಾನ ಹುರ್ಕೊಂಡ್ರೆ ಎಣ್ಣೆ ಅಂಶ ಬಿಡ್ತದೆ ನೋಡ್ರಿ. ಒಟ್ಟು ರೀ ಪರ್ಫೆಕ್ಟಾಗಿ ನಮ್ಮ ಶೇಂಗಾ ಹುರ್ಕೊಂಡಾಗಿದೆ ನೋಡ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ಈಗ ನಮ್ಮ ಶೇಂಗಾ ಹೋಳಿಗೆಗೆ ಈ ಶೇಂಗಾ ರೆಡಿ ಆಗ್ಯಾವ್ರಿ. ಈಗ ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀವಿ ರೀ ಇವು. ಈಗ ಇದನ್ನು ಒಂದು ಬೌಲಿಗೆ ತಗೊಳ್ಳೋಣ ರೀ. ಇದನ್ನು ಸಿಪ್ಪೆ ಸುಲ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ರೀ. ಅದಕ್ಕೆ ಈಗ ನೋಡ್ರಿ ತಗೊಳ್ತಾ ಇದ್ದೀನಿ ಈ ಥರ. ಈಗ ಅದಕ್ಕೂ ಮುಂಚೆ ಸ್ವಲ್ಪ ಶೇಂಗಾ ಕಾಳನ್ನ ಆರಾಕಿಟ್ಟಿದ್ದೀನಿ. ಅಷ್ಟರೊಳಗಡೆ ಈ ಹಿಟ್ಟು ಕಲಿಸ್ಕೊಳ್ಳೋಣ ರೀ. ಇದು ಗೋಧಿ ಹಿಟ್ಟು ಆಗಲೇ ತೋರಿಸಿದ್ನಲ್ರಿ ನಿಮ್ಗೆ ಒಂದು ಬೌಲ್. ಆ ಬೌಲ್ ಗೋಧಿ ಹಿಟ್ಟನ್ನ ತಕ್ಕೊಂಡು ಈ ಥರ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕಿ ಒಂಚೂರು ಚಿಟಿಕೆ ಉಪ್ಪು ಹಾಕಿದ್ದೀನಿ ರೀ. ಯಾಕಂದರೆ ಸ್ವೀಟ್ ಯಾವುದೇ ಮಾಡಲಿ ಸ್ವಲ್ಪ ಉಪ್ಪು ಹಾಕಬೇಕು ರೀ ಒಂಚೂರು. ಈಗ ನೋಡಿರಿ ನೀರು ಹಾಕಿ ಕಲಿಸ್ತಾ ಇದ್ದೀವಿ. ಒಮ್ಮೆಗಲೇ ನೀರು ಹಾಕ್ಕೊಂಡು ಕಲಿಸ್ಬೇಡ್ರಿ, ಅದಕ್ಕೆ ಜಿಗಿ ಬರೋದಿಲ್ಲ ರೀ. ಹಿಟ್ಟು ಮೃದುವಾಗಿ ಹದವಾಗಿ ಆಗೋದಿಲ್ಲ ರೀ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ನೋಡ್ರಿ. ಇದನ್ನು ಈ ಥರ ನೋಡ್ರಿ, ಈ ಥರ ನಿಧಾನವಾಗಿ ಕಲಿಸ್ತಾ ಹೋಗ್ಬೇಕು ನೋಡ್ರಿ. ಈಗ ಕಲಸಾಯ್ತು ಹಿಟ್ಟು. ಯಾವ ಹದಕ್ಕೆ ಬಂದಿದೆ ರೀ, ಚಪಾತಿ ಹಿಟ್ಟು ರೀ. ಬಟ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು ರೀ ಇದು ಹಿಟ್ಟು. ಒಂಚೂರು ಗಟ್ಟಿಯಾಗಿತ್ತಂದ್ರೆ ಹೂರಣನೂ ಗಟ್ಟಿ ಇರುತ್ತೆ ರೀ. ಯಾಕಂದರೆ ಶೇಂಗಾದ ಕಾಳದ್ದು ಹೂರಣ ಇರುತ್ತಲ್ರಿ, ಸ್ವಲ್ಪ ಜಿಗಿ ಇರುತ್ತೆ, ಗಟ್ಟಿಯಾಗಿರುತ್ತದೆ. ಹಾಗಾಗಿ ಹಿಟ್ಟು ಸಹ ಗಟ್ಟಿಯಾಗಿರ್ಬೇಕು ನೋಡ್ರಿ. ಈ ಹದಕ್ಕಿರ್ಬೇಕು ನೋಡ್ರಿ. ಈಗ ತೋರಿಸ್ತಾ ಇದ್ದೀನಲ್ಲ, ಈ ಹದಕ್ಕಿರ್ಬೇಕು ರೀ ಇದು. ಈ ಥರ ಬೆರಳಿಂದ ಕಲಿಸ್ತಾ ಹೋಗ್ಬೇಕು ರೀ ನೋಡ್ರಿ. ಈಗ ಪರ್ಫೆಕ್ಟಾಗಿ ಇದು ಹಿಟ್ಟು ರೆಡಿಗಿದೆ. ಇದನ್ನು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ್ರಿ. ಇದನ್ನು ಈಗ
ಆಗಲೇ ನಿಮ್ಗೆ ಶೇಂಗಾದ ಕಾಳು ಆರ್ಲಿಕ್ಕೆ ಇಟ್ಟಿದ್ನಲ್ಲ ರೀ, ಅವು ಸಿಪ್ಪೆ ಸುಲ್ಕೊಂಡಾಗಿದೆ ನೋಡಿರಿ. ಇಲ್ಲಿ ನೋಡಿರಿ, ಒಂದು ಬೌಲ್ ಒಳಗೆ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ ನೋಡಿರಿ. ಆಗಲೇ ತೋರಿಸಿದ್ದಲ್ಲ ರೀ ನಿಮ್ಗೆ, ಅದು ಹುರ್ಕೊಂಡಾಗಿ ಸಿಪ್ಪೆ ತೆಗೆದ್ಮೇಲೆ ಈ ಥರ ಆಗಿದೆ ರೀ. ಅದಕ್ಕೆ ಒಂದು ಬೌಲ್ ಬೆಲ್ಲ ತೋರಿಸಿದ್ನಲ್ಲ ರೀ, ಆ ಬೆಲ್ಲನ ಈ ಥರ ಒಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಆಮೇಲೆ ಈಗ ಏಲಕ್ಕಿ ಮತ್ತು ಲವಂಗದೂ ಸಹ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಸಹ ಇವು ಮೂರು ಸೇರಿ ಗ್ರೈಂಡ್ರ್ ಮಾಡ್ಕೋಬೇಕು ನೋಡಿರಿ. ಬರೀ ಈಗ ಮಿಕ್ಸರ್ಗೆ ಹಾಕೋಣ. ಇದನ್ನು ಸ್ವಲ್ಪ ಮೀಡಿಯಮ್ ಆಗಿ ಕಾಳಾಗಿನೂ ಇರಬೇಕು ರೀ. ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅಷ್ಟೊಂದು ಪುಡಿ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ, ಗ್ರೈಂಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಯಾವ ಥರ ಇದೆ ಅಂತ ಹೇಳಿ, ಸ್ವಲ್ಪ ಕಾಳಾಗಿದೆ, ನುಚ್ಚಿರುತ್ತಲ್ರಿ, ಆ ಥರ ಇರ್ಬೇಕು ನೋಡಿರಿ. ಇದು ಮಿಕ್ಸರ್ ಹಾಕೊಂಡ್ಬಂದಿರೋದು ನೋಡಿರಿ. ಈಗ ಇದನ್ನು ಉಂಡೆ ನೀವು ಹೆಂಗೆ ಮಾಡ್ತಾರ ಅಂತ ಅಂದ್ಕೊಳಕತ್ತಿದ್ರೇನು, ಈಗ ಇದನ್ನು ಹೂರಣ ಮಾಡ್ಕೋಬೇಕು ರೀ. ಅಂದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ರೀ. ಇದನ್ನು ಹೂರಣ ರೆಡಿ ಮಾಡ್ಕೊಳ್ಬೇಕು ನೋಡಿರಿ. ಇದನ್ನು ಪರ್ಫೆಕ್ಟಾಗಿ ನೋಡಿರಿ ಈಗ ಯಾವ ಥರ ಕಲಿಸ್ಕೊಳ್ತೀನಿ ಅಂತ. ಸ್ವಲ್ಪ ನೀರು ತಗೊಂಡು ಈ ಥರ ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ನೋಡಿರಿ. ಇದನ್ನು ಒಂದು ಹದಕ್ಕೆ ಬರ್ಬೇಕು ರೀ. ಆಗಲೇ ಹಿಟ್ಟನ್ನ ಕಲಿಸಿದ್ವಲ್ಲ ರೀ, ಅದೇ ಹದಕ್ಕೆ ಇದನ್ನು ಸಹ ಕಲಿಸ್ಕೋಬೇಕು ನೋಡಿರಿ. ಹೂರಣ ಅಂದ್ರೆ ಫಿಲ್ ಮಾಡ್ಲಿಕ್ಕೆ ಬರ್ಬೇಕು ರೀ. ಈಗ ನೋಡಿರಿ, ಈ ಥರ ಉಂಡೆ ಆಗ್ಬೇಕು ರೀ. ಈ ಥರ ಕಲಿಸ್ತಾ ಹೋಗ್ಬೇಕು ನೋಡಿರಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ರಿ, ಒಮ್ಮೆಗಲೇ ನೀರು ಹಾಕಬೇಡ್ರಿ. ಈ ಶೇಂಗಾ ಕಾಳು ಮತ್ತು ಬೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ರೀ. ಇದರಲ್ಲಿ ಎಲ್ಲ ಬೆಲ್ಲದಲ್ಲಿ ಐರನ್ ಇರುತ್ತೆ ರೀ, ಮತ್ತು ಶೇಂಗಾದೊಳಗೆ ಪ್ರೋಟೀನ್ ಸರಿಯಾಗಿರುತ್ತೆ ರೀ, ಈ ವಿಟಾಮಿನ್ ಇರುತ್ತೆ ರೀ ಇದ್ರೊಳಗಡೆ. ನೋಡಿರಿ, ಈ ಥರ ಆಯಿತು. ಈ ಥರ ನಿಮ್ಗೆ ಇನ್ನೊಂದು ಸ್ವಲ್ಪ ಸಣ್ಣ ಅಂದ್ರೆ ಅಳಕ್ಕೆ ಬೇಕಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂಚೂರು ಕಲಿಸ್ಕೊಡ್ರಿ. ಇದನ್ನು ಹೂರ್ಣದ ಹದಕ್ಕೆ ಆಗ್ಬೇಕು ನೋಡಿರಿ. ಇದು ಹಿಟ್ಟು ನೋಡಿರಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿರಿ. ಇದು ತುಂಬೋದು ಅಂತ ಹೂರಣ. ಈಗ ಬರ್ರಿ ಶೇಂಗಾ ಹೋಳಿಗೆ ಹೆಂಗೆ ಮಾಡೋಣ ಅಂತ ನೋಡೋಣ ಮುಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ರೀ ನಾನು. ನೋಡಿರಿ, ಈ ಥರ ಕಲಿಸ್ತಾ ಹೋಗ್ಬೇಕ್ರಿ. ನೋಡಿರಿ, ಈಗ ಸರಿಯಾಗಿ ಹೂರಣ ಹದವಾಗಿದೆ ನೋಡಿರಿ. 5 ನಿಮಿಷ ಬಿಟ್ಟಿದ್ವಿ ಇದನ್ನು ಕೂಡ. ಈಗ ನೋಡಿರಿ, ಈ ಥರ ಲಿಂಬೆ ಗಾತ್ರದಂಗೆ ಮಾಡಿಕೊಂಡು ಒಂದೊಂದು ಉಂಡೆ ಮಾಡಿಕೊಂಡು ಇಟ್ಕೋಬೇಕ್ರಿ ಮುಂಚಿತವಾಗಿ. ನೋಡಿರಿ, ಇದ್ರದ್ದು ಎಣ್ಣೆ ಎಷ್ಟು ಬಿಡ್ತಾಯಿದೆ, ಕೈಯಲ್ಲಿ ಹತ್ತಾ ಇದೆ ನೋಡಿರಿ. ಇವಾಗ ಎಲ್ಲ ಉಂಡೆಗಳು ರೆಡಿಯಾಗಿದ್ದಾವೆ ರೀ ನಮ್ಮ. ಈಗ ಫಿಲ್ ಮಾಡಿ ನೋಡಿರಿ. ಈ ಥರ ಆಲೂ ಪರೋಟ ಮಾಡೋಕೆ ನಾವು ಹೆಂಗೆ ಫಿಲ್ ಮಾಡ್ತೀವಲ್ಲ ರೀ, ಅದೇ ಥರ ಒಂದು ಲಿಂಬೆ ಗಾತ್ರದಷ್ಟು ಹೂರಣ ಇತ್ತಲ್ರಿ, ಅದನ್ನು ಈ ಥರ ಚಪಾತಿ ಹಿಟ್ಟಿನಲ್ಲಿ ಈ ಥರ ಫಿಲ್ ಮಾಡಿ ಅದನ್ನು ಹೆಚ್ಚಾದ ಹಿಟ್ಟನ್ನು ಅಲ್ಲೇ ಅಂಟಿಸಿ ಅದನ್ನು ಈ ಥರ ಉಳ್ಳಿ ಮಾಡ್ಕೋಬೇಕು ನೋಡಿರಿ. ಈ ಥರ ಮಾಡಿಕೊಂಡು ಅದನ್ನು ಅಕ್ಕಿ ಹಿಟ್ಟೊಳಗೆ ಎದ್ದು ತಗೋಬೇಕು ನೋಡಿರಿ. ಈ ಥರ 2 ಕಡೆ ಅಕ್ಕಿ ಹಿಟ್ಟನ್ನು ಹಚ್ಬೇಕು ನೋಡಿರಿ. ಹಚ್ಚಾದ್ಮೇಲೆ ಅದನ್ನು ಲಟ್ಟಿಸ್ಕೋಬೇಕು ರೀ. ಚಪಾತಿ ಹೆಂಗೆ ಲಟ್ಟಿಸ್ಕೊಳ್ತೀವಲ್ಲ ರೀ, ನಿಧಾನವಾಗಿ ಲಟ್ಟಿಸ್ಕೊಳ್ರಿ. ಈ ಥರ ಲಟ್ಟಿಸ್ತಾ ಹೋಗ್ಬೇಕು ನೋಡಿರಿ. ಅದಕ್ಕೆ ಒಲೆ ಮೇಲೆ ನನ್ನ ತೆನೆ ಇಟ್ಟಿದ್ದೀನಿ ರೀ ಕಾಯ್ಲಿಕ್ಕೆ. ನೋಡಿರಿ, ಈ ಥರ ಲಟ್ಟಿಸ್ಕೊಂತ ಹೋಗ್ಬೇಕು ರೀ. ರೆಡಿ ಆಯ್ತು ನೋಡಿರಿ ನಮ್ಮ ಶೇಂಗಾದ ಹೋಳಿಗೆ ಪರ್ಫೆಕ್ಟಾಗಿ. ನಿಮ್ಗೆ ಇನ್ನೂ ದೊಡ್ಡದು ಮಾಡಬೇಕಂದ್ರೆ ದೊಡ್ಡ ಮಾಡ್ಕೊಳ್ರಿ. ನಮ್ಗೆ ಇಷ್ಟು ಸಾಕಿದೆ ಅಳತೆ. ಈಗ ನೋಡಿರಿ, ತೆವಿ ಕಾದಿತ್ತು, ಅದ್ರ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ, ಯಾಕಂದರೆ ಶೇಂಗಾದೊಳಗೆ ಎಣ್ಣಿನ ಅಂಶ ಇರುತ್ತೆ ರೀ ಆಲ್ರೆಡಿ. ನೀವು ಹಚ್ಚಿದ್ರೂ ನಡೀತಾ, ಹಚ್ಚಲಿಲ್ಲ ಅಂದ್ರೂ ನಡೀತಾ. ಸ್ಕಿಪ್ ಮಾಡಿರಿ ಬೇಕಂದ್ರೆ ಅದನ್ನು. ನೋಡಿರಿ, ಈ ಥರ ತಿರುವು ಹಾಕ್ಕೊಳ್ಬೇಕು. ಎಲ್ಲ ರೀತಿಯಿಂದ ಸರಿಯಾಗಿ ಬೇಯಿಸ್ಬೇಕು ನೋಡಿರಿ. ಹಸಿ ಹಸಿಯಾಗಿರಬಾರ್ದು, ಆ ಥರ ನೋಡಿಕೊಂಡು ಬೇಯಿಸ್ಕೊಳ್ರಿ. ನೋಡಿರಿ, ನಮ್ಮ ಶೇಂಗಾದ ಹೋಳಿಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿರಿ. ಈಗ ಇದನ್ನು ಎತ್ತಿ ತಗೊಳ್ಳೋಣ ರೀ, ಪ್ಲೇಟಿಗೆ ಹಾಕೊಳ್ಳೋಣ ಸರಿಯಾಗಿ. ನೋಡಿರಿ, ನಮ್ಮ ಹೋಳಿಗೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅಂದರೆ ಶೇಂಗಾ ಹೋಳಿಗೆ ರೀ, ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿರಿ ನಮ್ದು ಇದೀಗ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ
ಕೆಂಪು ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಅಥವಾ ಹಸಿ ಚಟ್ನಿ ಜೊತೆ ಇದನ್ನು ತಿನ್ಬೇಕು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ವಿಟಾಮಿನ್ ಕೂಡ, ಯಾಕಂದರೆ ಇದರೊಳಗೆ ಶೇಂಗಾ ಬೆಲ್ಲನೂ ಕೂಡ ಇರುತ್ತಲ್ಲ, ಹಾಗಾಗಿ ಇದು ಒಳ್ಳೆ ವಿಟಾಮಿನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು. ನಮಸ್ಕಾರ, ಬಾಯ್.